ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು GBA ವ್ಯಾಪ್ತಿಯಲ್ಲಿ ನಿಮ್ಮ ಸೈಟ್ ಇದೆಯಾ? ನಿಮ್ಮ ಖಾಲಿ ನಿವೇಶನ ಇದೆಯಾ? ಸ್ನೇಹಿತರೆ ಎಚ್ಚರ, ಸ್ನೇಹಿತರೆ ಎಚ್ಚರ. ಸ್ನೇಹಿತರೆ, ನಿಮ್ಮ ಬೆಂಗಳೂರಿನ GBAನವರು ನಿಮ್ಮ ಖಾಲಿ ನಿವೇಶನದಲ್ಲಿ ಸ್ವಚ್ಛತೆಯನ್ನು ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ಪೆನಾಲ್ಟಿಯನ್ನು ಹಾಕ್ತಾ ಇದ್ದಾರೆ. ಎಷ್ಟು ಪೆನಾಲ್ಟಿ ಹಾಕ್ತಾ ಇದ್ದಾರೆ? ಲಕ್ಷಾಂತರ ರೂಪಾಯಿ ಪೆನಾಲ್ಟಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತೋಗೋಣ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಆಗಸ್ಟ್ 15ರ ಒಳಗೆ ನೀವು ಈ ಕೆಲಸವನ್ನು ಮಾಡಲಿಲ್ಲ ಅಂದರೆ ಭಾರೀ ದಂಡ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. 1 ಲಕ್ಷ ಮೀರಿದ ದಂಡ. ಬೆಂಗಳೂರಿನ ಸೈಟ್ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಕೊಡ್ತಾ ಇದೆ GBA. ಸ್ನೇಹಿತರೆ, ಬೆಂಗಳೂರಿನ ಖಾಲಿ ನಿವೇಶನಗಳು ಏನಿದ್ದಾವೆ, ಮಾಲೀಕರೇ ತುಂಬ ಎಚ್ಚರ ವಹಿಸಿ. ಕೈಗೆ ಪರ್ಕೆ ತಗೊಳ್ಳಿ, ಹಾಗೆ ಕೈಯಲ್ಲಿ ಒಂದು ಕುಡುಗೋಲು ಮಚ್ಚು ತೆಗೆದುಕೊಂಡು ಎಲ್ಲ ಸೈಟ್ನಲ್ಲಿರುವಂತಹ ಎಲ್ಲ ಕಳೆ, ಬೇರೆ ಬೇರೆ ಜಾತಿಯ ಹುಲ್ಲುಗಳು, ಸತ್ತೆ ಏನೇನು ಬೆಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಭಾರಿ ದಂಡ. 15ರ ಒಳಗೆ ಸೈಟಿನ ಕಸ, ಕಳೆ, ಕಟ್ಟಡದ ತ್ಯಾಜ್ಯ ತೆರವುಗೊಳಿಸಬೇಕು. ಅಲ್ಲೇ ಕಟ್ ಮಾಡ್ಬಿಟ್ಟು ಅಲ್ಲೇ ಗುಡ್ಡೆ ಹಾಕೋದು, ಹಿಂಗೆ ರಾಶಿ ಮಾಡೋ ಹಾಗಿಲ್ಲ. ಹಾಗೆ ಗಾತ್ರಕ್ಕೆ ಅನುಗುಣವಾಗಿ ಭಾರೀ ಸ್ವಚ್ಛತಾ ಮತ್ತು ತ್ಯಾಜ್ಯ ಸಾಗಣೆ ಶುಲ್ಕವನ್ನು ವಿಧಿಸಲಾಗುತ್ತೆ ಅಂತ GBA ವಾರ್ನಿಂಗ್ ಕೊಟ್ಟಿದೆ ಸ್ನೇಹಿತರೆ. ಆದ್ದರಿಂದ ಈ ಒಂದು ವಿಷಯವನ್ನು ನೀವು ತಿಳ್ಕೊಳ್ಳೇಬೇಕು, ಹಾಗೆ ಕೆಲಸವನ್ನು ಮಾಡಲೇಬೇಕು. ಇಲ್ಲ ಅಂದರೆ ಭಾರೀ ಮೊತ್ತದ ದಂಡ. ಕಸ, ಕಳೆ ಗಿಡಗಳು ಹಾಗೂ ಕಟ್ಟಡದ ತ್ಯಾಜ್ಯ ವಸ್ತುಗಳು ಸಂಪೂರ್ಣವಾಗಿ ತೆರವುಗೊಳಿಸಿ ಶುಚಿಯಾಗಿಟ್ಟುಕೊಳ್ಳಿ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಾನೇ ಸೈಟನ್ನು ಸ್ವಚ್ಛ ಮಾಡಿ ಆ ಖರ್ಚನ್ನು ಬರೋಬ್ಬರಿ 1.7 ಲಕ್ಷ ರೂಪಾಯಿವರೆಗೂ ದೊಡ್ಡ ಗಾತ್ರದ ದಂಡವನ್ನು ಆಸ್ತಿ ತೆರಿಗೆಯೊಂದಿಗೆ ಕಟ್ಟುನಿಟ್ಟಾಗಿ ವಸೂಲಿ ಮಾಡಲಾಗುತ್ತೆ ಅಂತ GBA ಹೇಳಿಕೆ ಕೊಟ್ಟಿದೆ ಸ್ನೇಹಿತರೆ. ಆಗಸ್ಟ್ 14ನೇ ತಾರೀಕು ಮುಗಿತಾ ಇದೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಅಷ್ಟರ ಒಳಗೆ ನಿಮ್ಮ ಸೈಟಿನಲ್ಲಿರುವಂತಹ ತ್ಯಾಜ್ಯ, ಕಸ, ಕಡ್ಡಿ, ಕಳೆ ಎಲ್ಲ ಕಿತ್ತು ಕ್ಲೀನಾಗಿ ಇಟ್ಕೊಂಡಿರಬೇಕು. ಹಾಗೆ ಆ ಸತ್ತೇನೆಲ್ಲ ಘನತ್ಯಾಜ್ಯವನ್ನು ನಿಯಮಾನುಸಾರ ಖಾಲಿ ನಿವೇಶನವನ್ನು, ಆ ಸತ್ತೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಹಣವನ್ನು ಕೊಟ್ಟು ಆ ಒಂದು ಘನತ್ಯಾಜ್ಯ ಏನಿರುತ್ತೆ ಅದನ್ನು ಸರಿಯಾದ ನಿಯಮಾನುಸಾರ ಅದನ್ನು ವಿಲೇವಾರಿ ಮಾಡಬೇಕು. ಎಲ್ಲೆಂದರಲ್ಲಿ ರಸ್ತೆ ಬದಿಲೆಲ್ಲ ಎಸೆಯುವಾಗಿಲ್ಲ ಸ್ನೇಹಿತರೆ. ಪ್ರಾಧಿಕಾರದ ಮುಖ್ಯ ಆಯುಕ್ತರು ಖಡಕ್ಕಾದ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಈ ಕೆಲಸವನ್ನು ಆಗಸ್ಟ್ 15ರ ಒಳಗೆ ಮಾಡಲೇಬೇಕು ಅಂತ ಹೇಳಿಕೆಯನ್ನು, ಕಡ್ಡಾಯವಾದ ಮಾತುಗಳನ್ನು ಹೇಳಿದ್ದಾರೆ ಸ್ನೇಹಿತರೆ. ಮಾಲೀಕರು ಡೆಡ್ಲೈನ್ ಒಳಗೆ ಜಾಗ ಸ್ವಚ್ಛಗೊಳಿಸದಿದ್ದರೆ ಮುನಿಸಿಪಲ್ ಕಾರ್ಪೊರೇಷನ್ ಈ ಕೆಲಸವನ್ನು ಮಾಡಲಿದ್ದು, ಆ ಜಾಗದ ಅಳತೆಗೆ ತಕ್ಕಂತೆ ಸ್ವಚ್ಛತಾ ಶುಲ್ಕ ಹಾಗೂ ತ್ಯಾಜ್ಯ ಸಾಗಣೆ ಶುಲ್ಕ ಎರಡನ್ನು ಸೇರಿಸಿ ದಂಡವಾಗಿ ವಸೂಲಿ ಮಾಡಲಾಗುತ್ತೆ. ನೋಡಿ, ಸ್ವಚ್ಛತಾ ಶುಲ್ಕ ಒಂದು, ಆ ತ್ಯಾಜ್ಯ ಸಾಗಾಣಿಕೆ ಅದನ್ನು ತೆಗೆದುಕೊಂಡೋಗಿ ಹಾಕಬೇಕಲ್ಲ, ಆ ಸತ್ತೆ, ಕೊಳೆ, ಗಲೀಜು, ಕಟ್ಟಡದ ಅನೇಕ ವಸ್ತುಗಳೇನೇನು ಬಿದ್ದಿರುತ್ತೆ ಗಲೀಜು, ಅದನ್ನೆಲ್ಲ ಎತ್ಕೊಂಡು ಹೋಗ್ಬೇಕೆ 2 ರೀತಿಯ ದಂಡ. ಒಂದು ಸ್ವಚ್ಛತಾ ದಂಡ, ಇನ್ನೊಂದು ತ್ಯಾಜ್ಯ ಸಾಗಾಣಿಕಾ ಶುಲ್ಕ ದಂಡ. ಸ್ನೇಹಿತರೆ, ಒಂದೊಂದು ಸೈಟ್ ಮೆಜರ್ಮೆಂಟ್ಗೂ ಒಂದೊಂದು ರೀತಿಯ ದಂಡವನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. 20/30 ಆಫ್ ಸೈಟ್ ಇದ್ದರೆ, ಆ ಆಫ್ ಸೈಟ್ ನಿವೇಶನಕ್ಕೆ ಕಾಂಪೌಂಡ್ ಇಲ್ಲದಿದ್ದರೆ 6,700 ರೂಪಾಯಿ ಸ್ವಚ್ಛತೆಯದು. ಕಾಂಪೌಂಡ್ ಇದ್ದರೆ 7,700 ರೂಪಾಯಿ ಸ್ವಚ್ಛತಾ ಶುಲ್ಕ. ಅದರ ಜೊತೆಗೆ
ಸಾಗಾಣಿಕಾ ಶುಲ್ಕ ಅಂತ 19,200 ರೂಪಾಯಿನ ವಸೂಲಿ ಮಾಡ್ತಾರೆ. ನೋಡಿ, ಕ್ಲೀನ್ ಮಾಡಲಿಕ್ಕೆ 6,700 ರೂಪಾಯಿ, ಕಾಂಪೌಂಡ್ ಇಲ್ಲ ಅಂದರೆ, ಕಾಂಪೌಂಡ್ ಇತ್ತು ಅಂದರೆ 7,700 ರೂಪಾಯಿ. ಅದ್ರ ಜೊತೆಗೆ ಕಸವನ್ನು ವಿಲೇವಾರಿ ಮಾಡಬೇಕಲ್ಲ, ಸಾಗಾಣಿಕಾ ಶುಲ್ಕ 19,200. ನೆಕ್ಸ್ಟ್ ಎರಡನೇದು ಬರೋಣ. ಈಗ 30-40 ಸೈಟು, ಇದಕ್ಕೆ 13,400 ರೂಪಾಯಿ ಕಾಂಪೌಂಡ್ ಇಲ್ದಿದ್ರೆ. ಕಾಂಪೌಂಡ್ ಇದ್ದರೆ 14,400 ರೂಪಾಯಿ. ಜೊತೆಗೆ 38,400 ರೂಪಾಯಿ ಆ ಸಾಗಾಣಿಕಾ ಶುಲ್ಕದ ವೆಚ್ಚವನ್ನು ತರಬೇಕಾಗುತ್ತೆ. ಮೂರನೇದಾಗಿ 30x50, 30/50 ನಿವೇಶನಕ್ಕೆ 16,750 ರೂಪಾಯಿ ದಂಡ. ಅದು ಕಾಂಪೌಂಡ್ ಇದ್ದರೆ. ಕಾಂಪೌಂಡ್ ಇಲ್ಲ ಅಂತಂದರೆ 16,700, ಕಾಂಪೌಂಡ್ ಇದ್ದರೆ 17,750 ಸ್ವಚ್ಛತಾ ಶುಲ್ಕ. ಇದು ಸಾಗಾಣಿಕಾ ಶುಲ್ಕ 48,000 ರೂಪಾಯಿ ಸಾಗಾಣಿಕಾ ಶುಲ್ಕ. 40/60 ನಿವೇಶನಕ್ಕೆ 26,800, ಕಾಂಪೌಂಡ್ ಇದ್ದರೆ 27,800, ಸಾಗಾಣಿಕಾ ಶುಲ್ಕ 76,800. ಈ ರೀತಿ ದಂಡವನ್ನು ಹಾಕಲಾಗ್ತಾ ಇದೆ. ಸ್ನೇಹಿತರೆ, ದೊಡ್ಡ ಮೆಜರ್ಮೆಂಟು, ದೊಡ್ಡ ಸೈಟ್ ಇದ್ದರೆ 1.7 ಲಕ್ಷದವರೆಗೂ ದಂಡವನ್ನು ಕಟ್ಟಬೇಕಾಗತ್ತೆ. ಮಾಲೀಕರೇ, ನಿಮ್ಮ ಸೈಟನ್ನು ತೆಗೆದುಕೊಂಡು ತುಂಬ ವರ್ಷಗಳ ಕಾಲ ಆ ಕಡೆ ಮುಖನೂ ಹಾಕಿ ನೋಡಿರೋದಿಲ್ಲ, ಖಾಲಿನೇ ಬಿಟ್ಬಿಟ್ಟಿರ್ತೀರ. ಈಗ ನಿಮ್ಮ ಕೈಗೆ ಪರ್ಕೆನ ತಗೊಳ್ಳೇಬೇಕು. ಇಲ್ಲ ಅಂದರೆ ಹರಕೆಯ ಕುರಿಯ ಆಗೋದು ಪಕ್ಕ. ಸರ್ಕಾರದ ಈ ನಿರ್ಧಾರ ಸ್ನೇಹಿತರೆ ಭಾರೀ ದಂಡವನ್ನು ಕಟ್ಟಬೇಕಾಗಿದೆ. ಈ ಭಾರೀ ದಂಡದಿಂದ ಪಾರಾಗೋದಕ್ಕೆ ಮಾಲೀಕರು ಆಗಸ್ಟ್ 15ರ ಒಳಗೆ ತಮ್ಮ ಖಾಲಿ ಜಾಗದಲ್ಲಿರುವಂತಹ ಏನೋ ಕಸ, ಕಳೆ ಗಿಡ ಅದನ್ನೆಲ್ಲ ತೆರವುಗೊಳಿಸಬೇಕು. ಜಾಗದ ಕಸವನ್ನು ತೆಗೆದು ಪಕ್ಕದ ರಸ್ತೆಗೇನಾದರೂ ಅಥವಾ ರಾಜಕಾಲುವೆಗೇನಾದರೂ ಸುರಿಯುವಂತಿಲ್ಲ. ಬದಲಾಗಿ ಮುನ್ಸಿಪಲ್ ಕಾರ್ಪೊರೇಷನ್ ನಿಗದಿಪಡಿಸಿದಂತಹ ಅಧಿಕೃತ ತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲೇ ಹಾಕಬೇಕು ಅಂತ ಕಂಡೀಷನನ್ನು ಮಾಡಿದ್ದಾರೆ. ಮತ್ತೆ ಅಧಿಕೃತವಾಗಿ ಗುರುತಿಸಿರುವಂಥ ಏಜೆನ್ಸಿಗಳ ಸೇವೆಯನ್ನು ಮಾಲೀಕರು ಹಣವನ್ನು ಕೊಟ್ಟು ಅದನ್ನು ಬಳಸ್ಕೋಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮಾಲೀಕರೇ, ಸೈಟ್ ಕಡೆ ತುಂಬ ದಿನಗಳಾದ ಮರಳಿಯೇ ನೋಡಿರೋದಿಲ್ಲ. ತುಂಬ ಜನ ಸೈಟ್ ತಗೊಂಡು ಹಾಗೇ ಖಾಲಿ ಬಿಟ್ಬಿಟ್ಟಿರ್ತಾರೆ. ಈಗ ಸರ್ಕಾರದ ಈ ಒಂದು ಹೊಸ ನಿಯಮದ ಪ್ರಕಾರ ನಿಮ್ಮ ಏನು ಸೈಟ್ನಲ್ಲಿ ಕಳೆ ಅಥವಾ ಗಿಡಗಂಟೆಗಳು ಬೆಳ್ಕೊಂಡಿದ್ರೆ ನೀಟಾಗಿ ಸ್ವಚ್ಛ ಮಾಡಬೇಕಾಗುತ್ತೆ. ಸ್ವಚ್ಛ ಮಾಡಿ ಆ ಕಸವನ್ನು ನೀಟಾಗಿ ವಿಲೇವಾರಿ ಮಾಡಬೇಕು. ಇಲ್ಲ ಅಂದರೆ GBA ಭಾರೀ ದಂಡವನ್ನು ವಿಧಿಸ್ತಾ ಇದೆ. ಇದರ ಬಗ್ಗೆ ನಿಮಗೇನಿಸ್ತಾ ಇದೆ ಸ್ನೇಹಿತರೆ? ಕೆಲವರೆಲ್ಲ ಸ್ವಚ್ಛತೆ ಮಾಡೋದು ಒಳ್ಳೆಯದು, ಆದರೆ ಈ ರೀತಿ ಭಾರೀ ದಂಡ ಹಾಕ್ತಾ ಇರೋದು ತಪ್ಪು ಅಂತ ಕೆಲವರ ವಾದ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ನಾವೇನೋ ಕ್ಲೀನ್ ಮಾಡ್ಕೊತೀವಿ, ಆದರೆ ಚಿಕ್ಕ ಪುಟ್ಟ ಸೈಟ್ಗಳನ್ನು ತೆಗೆದುಕೊಂಡಿರ್ತೀವಿ. ಆದರೆ ಈ GBA ಈ ದೊಡ್ಡ ಗಾತ್ರದ ದಂಡ ಹಾಕಿರೋದು ತಪ್ಪು ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಆಗಸ್ಟ್ 15ರ ಒಳಗೆ ನೀವು ಪರ್ಕೆ ತಗೊಳ್ಳೇಬೇಕು. ನಿಮ್ಮ ಸೈಟ್ನಲ್ಲಿ ಬೆಳೆದಿರುವಂಥ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಲೇಬೇಕು. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ಹಾಫ್ ಸೈಟ್ಗೆ ಎಷ್ಟು ದಂಡ ಕಟ್ಟಬೇಕು, 30-40 ಸೈಟ್ಗೆ ಎಷ್ಟು ದಂಡ ಕಟ್ಟಬೇಕು, ಈ ರೀತಿ ದಂಡದ ಲೆಕ್ಕಾಚಾರವನ್ನೆಲ್ಲ ಹಾಕಿದ್ದಾರೆ. ಅದರ ಪ್ರಕಾರ ದಂಡ ಕಟ್ಟಬೇಕಾಗುತ್ತೆ. ಭಾಳ ಎಚ್ಚರ ವಹಿಸಿ ಕ್ಲೀನ್ ಮಾಡ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.